ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಿದ್ದರಾಮಯ್ಯ ಪರ ಮೆರವಣಿಗೆ ಹಾಗೂ ಕೆಲಕಾಲ ರಸ್ತೆ ತಡೆ ನಡೆಸಲಾಯಿತು. ಬಿಜೆಪಿ ಮತ್ತು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೇಳಿಬಂತು. ಈಗಾಗಲೇ ತಮಗೆಲ್ಲ ಕರ್ನಾಟಕ ಸುಭದ್ರ ಸರ್ಕಾರವನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಯಶಸ್ವಿಯಾಗಿ ಜನಪರ ಕಾರ್ಯದೊಂದಿಗೆ ಕಾರ್ಯನಿರ್ವಹಿಸೋದನ್ನ ಕಂಡು ಅವರಿಗೆ ಯಾರು ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ಅಂತ ಒಬ್ಬ ಯಾರಿಗೂ ಪ್ರಶ್ನೆ ಮಾಡಬೇಕಾದ ವ್ಯಕ್ತಿ ನಮ್ಮ ನಾಡನ್ನ ಆಳ್ತಾ ಇದ್ರು. ಇವರ ಈ ಉತ್ತಮ ಬೆಳವಣಿಗೆಯನ್ನ ಕಾಣಲಾರದೆ, ನೋಡಲಾರದೆ, ತಾಳಲಾರದೆ ನಮ್ಮ ರಾಜ್ಯಪಾಲರನ್ನ ಬಳಸಿಕೊಂಡು ಕೇಂದ್ರದವರು ಅವರ ಮೇಲೆ ವಿಶೇಷವಾಗಿ ಯಾವುದೇ ರೀತಿಯ ಹಗರಣ ಕೂಡ, ಅವರ ಯಾವುದೇ ಸಹಿ ಸಾಕ್ಷಿ, ಯಾವುದೇ ತನಿಖೆಗಳಿಲ್ಲದರೂ ಕೂಡ ಅವರನ್ನ ಈ ಸುಳಿಯಲ್ಲಿ ಸಿಲುಕಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರವಾಗಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಮ್ಮ ಕೆಪಿಸಿಸಿಯ ನಿರ್ದೇಶನದಂತೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ಶೇಡಿಕ್ ಅವರಿದ್ದಾರೆ. ಅವರಿಗೆ ನಮ್ಮ ನಿಮ್ಮಲ್ಲಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇವರಿದ್ದಾರೆ, ಅವರಿಗೆ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾದಂತಹ ರಾಜೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಲ್ಲಿ ಸದಸ್ಯರುಗಳ ಕಾರ್ಯಕ್ರಮ ಪಾಲ್ಗೊಂಡಿದ್ದೀವಿ. ಎಲ್ಲ ಕಾರ್ಯಕರ್ತರು ಕೂಡ ಆಗಮಿಸಿ ತಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ, ಈಗಾಗಲೇ ತಮ್ಗೆಲ್ಲ ಗೊತ್ತಿದೆ ಯಾವ್ದಾದ್ರು ಒಂದು ಸರ್ಕಾರ ಒಂದು ಯೋಜನೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಅವರ ಬೇರೆ ಏನು ಕೆಲಸ ಇಲ್ಲ. ಈಗಾಗಲೇ ನೋಡ್ತಾ ಇದೀವಿ, ದೆಹಲಿಯಲ್ಲಿ ಕೇಜ್ರಿವಾಲ್ ಉತ್ತಮವಾದ ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಅವರನ್ನು ತಾಂಡೋಗಿ ಜೈಲಲ್ಲಿ ಕೂರಿಸಿದ್ದಾರೆ. ಅದೇ ರೀತಿ ಜಾರ್ಖಂಡ್ ಮುಖ್ಯಮಂತ್ರಿಯನ್ನು ತಾಂಡೋಗಿ ಆ ಪರಿಸ್ಥಿತಿಯನ್ನು ತೋರಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಬಹಳ ಇಡೀ ದೇಶದಲ್ಲಿ ಒಂದು ಮಾದರಿಯ ಒಂದು ರಾಜ್ಯವನ್ನು ನಡೆಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು. ಇವರ ಏಳಿಗೆಯನ್ನು ನೋಡಲಾರದೆ ನಮ್ಮ ಈ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಪಾಲರನ್ನು ಬಳಸಿಕೊಂಡು, ಯಾಕಂದ್ರೆ ಮೊನ್ನೆ ನಡೆದಂತ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಇದೇ ರಾಜ್ಯಪಾಲರು ಇದೇ ಸಿದ್ದರಾಮಯ್ಯ ಹಾಡಿ ಹೊಗಳಿದ್ರು. ಎಲ್ಲ ಕಾಂಗ್ರೆಸ್ ಕುಟುಂಬದ ಸದಸ್ಯರೇ, ಸನ್ಮಿತ್ರರೇ, ಕಳಸದ ನಾಗರಿಕ ಬಂಧುಗಳು, ಏನು ನಿನ್ನೆ ದಿವಸ ಕರ್ನಾಟಕ ಸರ್ಕಾರದ ಘನತೆವೆತ್ತ ರಾಜ್ಯಪಾಲರಾದಂತ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವುದೇ ಒಂದು ಸರ್ಕಾರದ ಏಜೆನ್ಸಿಗಳ ವಿಚಾರಣೆ ಇಲ್ಲದೇನೆ, ಯಾವುದೇ ಒಂದು ಪ್ರಾಥಮಿಕ ಆರೋಪಕ್ಕೆ ಪುಷ್ಟಿ ಕೊಡ್ತಕ್ಕಂಥ ದಾಖಲೆಗಳಿಲ್ಲದೆ ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನವರ ಮೇಲೆ ಅನುಮತಿ ಕೊಟ್ಟಿದ್ದಾರೆ. ಸರ್ಕಾರದ ಯಾವುದೇ ಏಜೆನ್ಸಿ ವಿಚಾರಣೆ ಇಲ್ಲದೆ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಿಸಲು ರಾಜ್ಯಪಾಲರು ಅನುಮತಿ ನೀಡಿರುವುದು ದೊಡ್ಡ ಪ್ರಮಾದ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯ ಹಿತ್ತಲಮಕ್ಕಿ ರಾಜೇಂದ್ರ ಅಭಿಪ್ರಾಯಪಟ್ಟರು. ಬಹುಮತ ಇರುವ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸುವ ಯತ್ನವನ್ನು ರಾಜ್ಯಪಾಲರ ಕಚೇರಿ ಮೂಲಕ ಮಾಡಲಾಗುತ್ತಿದೆ. ಬಿಜೆಪಿ ಪಕ್ಷದ ಎಲ್ಲಾ ಭ್ರಷ್ಟರನ್ನು ಕೇಂದ್ರ ಸರ್ಕಾರ ರಕ್ಷಿಸುತ್ತಿದೆ. ಆದರೆ ಬಡವರ ಪರ ಚಿಂತನೆ ಮಾಡುವ ಸಿದ್ದರಾಮಯ್ಯ ಅವರನ್ನು ಭ್ರಷ್ಟರಂತೆ ಬಿಂಬಿಸಲು ರಾಜ್ಯಪಾಲರ ಮೂಲಕ ಬಿಜೆಪಿ ಯತ್ನಿಸುತ್ತಿದೆ. ಈ ಯತ್ನವನ್ನು ರಾಜ್ಯದ ಜನತೆ ಗಮನಿಸಿ ಖಂಡಿಸಬೇಕು ಎಂದು ಅವರು ಮನವಿ ಮಾಡಿದರು. ಸರ್ಕಾರವನ್ನು ಪತನ ಮಾಡುವ ಭ್ರಮಾಲೋಕದಿಂದ ಬಿಜೆಪಿ ಹೊರಬರಬೇಕು. ಸಿದ್ದರಾಮಯ್ಯ ಅವರನ್ನು ಜೈಲಿಗೆ ಕಳಿಸುವ ಅವರ ಯತ್ನಕ್ಕೆ ಜಯ ಸಿಗುವುದಿಲ್ಲ ಎಂದು ಅವರು ಹೇಳಿದರು. ಈ ದೇಶದಲ್ಲಿ ಬಡವರ ಪರ ಚಿಂತೆ ಮಾಡತಕ್ಕಂತ ನಾಯಕರುಗಳಲ್ಲಿ ಸಿದ್ದರಾಮಯ್ಯನವರು ಅಗ್ರಗಣ್ಯ ನಾಯಕರು. ನಾವು ರಾಜ್ಯಪಾಲರಿಗೆ ಗೋ ಬ್ಯಾಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆ ಕೆಲಸಕ್ಕೆ ಅವರು ಫಿಟ್ ಅಲ್ಲ. ಅವರು ರಾಜ್ಯಪಾಲ ಅಂತ ಹೇಳಿದ್ರೆ ರಾಜಕೀಯ ಮಾಡೋರಲ್ಲ. ಅವರು ಎಲ್ಲದಕ್ಕೂ ಸಮತೋಲನಾಗಿ ನಡೆಯುವಂತ ವ್ಯಕ್ತಿಯಾಗಿರ್ಬೇಕೆ ವಿನಃ ಅವರು ಗೋ ಹಾಕಬೇಕು. ಅವ್ರು ಮಾಡ್ತಿದ್ದಾರೆ, ರಾಜಕೀಯ ಮಾಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಅವರಿಗೆ ಸಿದ್ದರಾಮಯ್ಯ ಮಾತ್ರ ಕಣ್ಣಿ ಕಾಣ್ತಾನೆ, ಕುಮಾರಸ್ವಾಮಿ ಕಣ್ಣಿ ಕಾಣ್ತಾ ಇಲ್ವ? ಏನ ಜನಾರ್ದನ್ ರೆಡ್ಡಿ ಇಡೀ ಗಣಿ ನುಂಗಿದಂತ ಜನಾರ್ದನ್ ರೆಡ್ಡಿನೂ ಕಾಣಲ್ಲ, ಶಶಿಕಲಾ ಜೊಲ್ಲೆನೂ ಕಾಣ್ತಾ ಇಲ್ಲ. ಇವತ್ತು ಯಾಕೆ ಕಾಣ್ತಾ ಇಲ್ಲ ಇವರಿಗೆ? ಕಾಂಗ್ರೆಸ್ ವಿಚಾರದಲ್ಲಿ ಪಕ್ಷಪಾತ ಧೋರಣೆ ತೋರುತ್ತಿರುವ ರಾಜ್ಯಪಾಲರು ಮುಖ್ಯಮಂತ್ರಿ ವಿಚಾರದಲ್ಲೂ ರಾಜಕೀಯ ಮಾಡುತ್ತಿದ್ದಾರೆ. ಭ್ರಷ್ಟಾಚಾರ ಆರೋಪ ಇರುವ ಎಚ್.ಡಿ. ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆಯಂತಹವರು ರಾಜ್ಯಪಾಲರ ಕಣ್ಣಿಗೆ ಕಾಣಿಸುತ್ತಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೇಣಿಕ ಅಭಿಪ್ರಾಯಪಟ್ಟರು.
ಕಳಸದಲ್ಲಿ ಭಾನುವಾರ ನಡೆದ ರಾಜ್ಯಪಾಲರ ವಿರುದ್ಧದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. ಯಾವುದೇ ಕಪ್ಪು ಚುಕ್ಕಿ ಇರದ ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಭ್ರಷ್ಟಾಚಾರದ ಆರೋಪ ಹೊರಿಸುತ್ತಿರುವ ಬಿಜೆಪಿಗೆ ರಾಜ್ಯಪಾಲರು ಬೆಂಬಲ ನೀಡುತ್ತಿರುವುದರಿಂದ ರಾಜ್ಯಪಾಲರ ವಿರುದ್ಧ ಗೋ ಬ್ಯಾಕ್ ಚಳವಳಿ ಆರಂಭಿಸಲಾಗುತ್ತದೆ ಎಂದರು. ಒತ್ತುವರಿ ಸಮಸ್ಯೆ ಇದೆ. ನಿಜವಾಗ್ಲೂ ಹೇಳ್ತೀನಿ, 5 ಎಕರೆಗಿಂತ ಕೆಳಮಟ್ಟ ಬಡ ಜನರಿಗೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಮಾಡ್ತಾ ಇಲ್ಲ. ಇದು ಕರ್ನಾಟಕ ಸರ್ಕಾರ ಮಾಡ್ತಿರೋದಲ್ಲ, ಇದು ಕೇಂದ್ರ ಸರ್ಕಾರದ ಕಸ್ತೂರಿ ವರದಿನ ಮಾಡ್ತಿರೋದು. ಹೌದು, ಅದನ್ನ ಯಾರು ಇವತ್ತು ಕಸ್ತೂರಿ ರಂಗನ ಬಗ್ಗೆ ಒಬ್ಬ ಬಿಜೆಪಿ ಅವರು ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಗಿಡ ಕಿಡಿಸ್ತಾರೆ, ಹಾಗೆ ಮಾಡ್ತಾರೆ. ಯಾರು ಹೇಳ್ತಾ ಇರೋದು? 5 ಎಕರೆಗಿಂತ ಮೇಲ್ಪಟ್ಟವರು ನಿಮ್ಮ ಬಡವರ ಮೇಲೆ ಮುಂದೆ ತೋರಿಸಿ ಅವರು ಉಳ್ಕೊಳ್ಳೋದಕ್ಕೆ ನಿಮ್ಮನ್ನ ಇವತ್ತು ಗುರಿಗಳು ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಗೆ ಹೇಳ್ತೀನಿ, 5 ಎಕರೆಗಿಂತ ಕೆಳಗಿರೋರಿಗೆ ಯಾರಿಗೂ ನಿಮ್ಗೆ ತೊಂದರೆ ಆಗಲ್ಲ. ಸುಮ್ಮನೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೇಳ್ತಾ ಇದೆ. ಇದು ಮಾಡ್ತಾ ಇರೋದು ಕೋರ್ಟ್. ಸರ್ಕಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಮೊನ್ನೆ ದಿವಸಕ್ಕೆ ರೆಡಿ ಆಗ್ತಾ ಇದೆ ವೇದಿಕೆ. ನಿಮ್ದು 2 ಎಕರೆ ಕೀಳ್ತಾರೆ, 3 ಎಕರೆ ಕೀಳ್ತಾರೆ. ಅವರಿಗೆ 2 ಎಕರೆ 3 ಎಕರೆ ಮೇಲೆ ಅಭಿಮಾನ ಅಲ್ಲ, ಇವ್ರದ್ದು 22 ಎಕರೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ನಾಟಕ ಮಾಡ್ತಾ ಇರೋದು. ದಯಮಾಡಿ ಇಂಥದಕ್ಕೆಲ್ಲ ಕಿವಿ ಕೊಡಬೇಡಿ. ನಮ್ಮ ಸರ್ಕಾರ ಆ ರೀತಿ ಮಾಡ್ತಾ ಇಲ್ಲ. ಅದನ್ನ ಪರಿಶೀಲನೆ ಮಾಡಿ ಬಡವರ ಪರವಾಗಿ ಇರ್ತದೆ, ನಾವು ಬಡವರ ವಿರುದ್ಧವಾಗಿಲ್ಲ ಅಂತ ಹೇಳಿ ಮಾತನ್ನ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್. ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಶುಕೂರ್ ಮಾತನಾಡಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನಲ್ಲಿ ತಮ್ಮ ಗೌರವ ಕಳೆದುಕೊಳ್ಳುವ ಮುನ್ನ ರಾಜ್ಯಪಾಲರು ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣ ದಾಖಲಿಸಲು ನೀಡಿರುವ ಅನುಮತಿ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ವಿಶ್ವನಾಥ್ ಮರಸನಿಗೆ, ಯುವ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್, ಸುಚಿತ್ ಬೆಳ್ಳ, ಶ್ರೀನಿವಾಸ್, ಮಹಿಳಾ ಘಟಕದ ಪ್ರೇಮ, ಸಂಶುದ್ದೀನ್, ಸುಧಾಕರ್, ಗಣೇಶ್ ಭಟ್, ಸುರೇಶ್ ಭಟ್ ಭಾಗವಹಿಸಿದ್ದರು. ಏನು ನಿನ್ನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ರು, ಅದರ ವಿಚಾರವಾಗಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರಿಂದ 3 ಎಕರೆ 16 ಗುಂಟೆ ಜಮೀನನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ಕೊಟ್ಟಿರ್ತಾರೆ. ಕೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿತ್ತು, ಅವ್ರು ಮುಖ್ಯಮಂತ್ರಿಯಾಗಿ ಕೇಳಿ ಅವರೇನಾದ್ರು ಸಹಿಯಾಗಿ ಮಾಡ್ಕೊಂಡಿದ್ರೆ ಇದ್ರ ಬಗ್ಗೆ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸೋ ಬಗ್ಗೆ 2 ಮಾತಿರ್ತದೆ. ಬಟ್ ಅವರಿಂದನೇ ಮಾಡ್ಕೊಂಡು ಆಗ ನಮ್ಮವರು ವಸತಿ ಸಚಿವರು ನಾವಲ್ಲ, ಮುಖ್ಯಮಂತ್ರಿಗಳು ನಾವಲ್ಲ. ಇಂಥ ಸಂದರ್ಭದಲ್ಲಿ ಅವರೇ ನಿವೇಶನ ಹಂಚಿಕೆ ಮಾಡ್ಕೊಂಡು ಯಾವುದೇ ಹಗರಣದಲ್ಲಿ ನಾವಿಲ್ಲದೆ ಇದನ್ನ ಈ ರೀತಿ ಮಾಡ್ತಾ ಇರ್ತಕ್ಕಂಥ ನಿಜವಾಗಲೂ ಬಹಳ ಹಾಸ್ಯಾಸ್ಪದ. ಒಬ್ಬ ನೈತಿಕವಾಗಿ ಎಲ್ಲಾದ್ರೂ ಮಾತಾಡುವಂತ ಶಕ್ತಿ ಏನಾದ್ರು ಇದ್ರೆ ಈ ಕರ್ನಾಟಕದಲ್ಲಿ ನಿಜವಾಗ್ಲೂ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅಂತ ಒಬ್ಬ ರಾಜಕಾರಣಿಯನ್ನ, ಅಂತ ಒಬ್ಬ ಮುಖ್ಯಮಂತ್ರಿಯಾಗಿ ಕಪ್ಪು ಚುಕ್ಕಿಯನ್ನ ಪಡೆದು ಅವರನ್ನ ಒಮ್ಮೆ ಕೆಲಸಕ್ಕೆ ತರಬೇಕಂತ ಬಾರಿ ಹುನ್ನಾರ ನಡೆಸಿದ್ರು. ಯಾವುದೇ ಕಾರಣಕ್ಕೂ ಅವರಿಗೆ ಫಲಪ್ರದ ಕೊಡಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಲ್ಲಿ ಆಗಂತ ಎಲ್ಲ ಕಾರ್ಯಕರ್ತರು ಕೂಡ ನಮ್ಮ ಜೊತೆಗೆ ತಾಲೂಕು ಕಚೇರಿಯವರಿಗೆ ಈಗ ನಾವೇನು ಮನವಿ ಅಲ್ಲಿ ಕೊಡ್ಲಿಕ್ಕಿದೆ, ಅದು ಕೊಡೋರಿಗೆ ದಯಮಾಡಿ ತಾವೆಲ್ಲ ಬರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದುವರೆಗೆ ನಮ್ಮ ಜೊತೆ ಆಗ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಇರ್ಬೋದು, ಆಡಳಿತ ಸಿಬ್ಬಂದಿಯವರಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಹೃದಯಪೂರ್ವಕ ತಿಳಿಸ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ಯಾರು ದಯಮಾಡಿ ಎಲ್ಲರೂ ಮನವಿ ಕೊಡುವವರೆಗೂ ತಾಲೂಕು ಕಚೇರಿಗಳಿಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೀವಿ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ವಿಚಾರಣೆ ನಡೆಸದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯ ವಿಚಾರವಾಗಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮುಖ್ಯಮಂತ್ರಿಗಳ ವಿರುದ್ಧ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಖಂಡನೀಯ. ನ್ಯಾಯಾಲಯದಿಂದಲೇ ಚೀಮಾರೆ ಹಾಕಿಸಿಕೊಂಡ ವ್ಯಕ್ತಿಯೊಬ್ಬ ನೀಡಿರುವ ದೂರನ್ನು ಆಧರಿಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ರಾತ್ರೋರಾತ್ರಿ ನೋಟಿಸ್ ಜಾರಿ ಮಾಡಿ ತನಿಖೆಗೆ ಅನುಮತಿ ನೀಡಿದ್ದಾರೆ. ಆದ್ದರಿಂದ ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಿ ರಾಜ್ಯಪಾಲರನ್ನು ಹಿಂದಕ್ಕೆ ಕರೆಸಿಕೊಂಡು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿಯನ್ನು ಹಿಂಪಡೆಯಬೇಕಾಗಿ ಆಗ್ರಹಪೂರ್ವಕವಾಗಿ ಮನವಿ ಮಾಡುತ್ತೇವೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿಂದೆ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ಒತ್ತಡ ಇದ್ದು ಪ್ರಜಾಸತ್ತಾತ್ಮಕ ಚುನಾಯಿತರಾಗಿರುವ ಸರ್ಕಾರವನ್ನು ದುರ್ಬಲಗೊಳಿಸಲು ಸಂಚು ಮಾಡುತ್ತಿರುವುದು ದುರದೃಷ್ಟಕರವಾಗಿದ್ದು ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ಖಂಡನೆ ವ್ಯಕ್ತಪಡಿಸುತ್ತದೆ. ನ್ಯಾಯ ಸತ್ಯದ ಪರವಾಗಿ ಪ್ರಜಾಪ್ರಭುತ್ವದ ಉಳಿನ ಕಾಂಗ್ರೆಸ್ ಪಕ್ಷ ಉಗ್ರ ಹೋರಾಟವನ್ನು ನಡೆಸುತ್ತೇವೆ. ಗೌರವಪೂರ್ವಕ ವಂದನೆಗಳೊಂದಿಗೆ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಕಳಸ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಪಡೆದುಕೊಳ್ಳಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ.